ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ಹೆಸರಾಂತ ರಿಯಾಲಿಟಿ ಶೋಗಳಾದ ಕಾಮಿಡಿ ಕಿಲಾಡಿಗಳು ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಗಳಿಂದ ರಕ್ಷಿತಾ ಪ್ರೇಮ್ ಅವರು ದೂರ ಉಳಿದಿದ್ದಾರೆ. ಸತತ 9 ವರ್ಷಗಳ ಪ್ರಯಾಣಕ್ಕೆ ದಿಢೀರ್ ಎಂಡ್ ಕಾರ್ಡ್ ಬರೆದಿದ್ದಾರೆ. ಪ್ರತಿ ಸೀಸನ್ನಲ್ಲೂ ನಗು, ಪ್ರೋತ್ಸಾಹ, ಕಣ್ಣೀರು ಹಂಚಿಕೊಂಡಿರುವ ಆ ತೀರ್ಪುಗಾರ್ತಿ ಈಗ ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದಿದ್ದಾರೆ. ಆದರೆ ಪ್ರಶ್ನೆ ಒಂದೇ, ಏಕೆ ಈ ನಿರ್ಧಾರ? 2017ರಲ್ಲಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜಿ ಕನ್ನಡ ಮನೆಗೆ ಕಾಲಿಟ್ಟಿರುವ ರಕ್ಷಿತಾ ಪ್ರೇಮ್ ಅವರು ಆ ಸಮಯದಲ್ಲಿ ಅವರು ಕೇವಲ ನಟಿ ಅಲ್ಲ, ಜನಮನ ಗೆದ್ದ ಪ್ರೋತ್ಸಾಹದ ಚಿಹ್ನೆ. ಒಬ್ಬ ಸ್ಪರ್ಧಿ ಅಳುತ್ತಿದ್ದರೆ ಅವರು ಅಳುತ್ತಿದ್ದರು. ರಕ್ಷಿತಾ ಅವರು ಯಾರಾದರೂ ಉತ್ತಮವಾಗಿ ನೃತ್ಯ ಮಾಡಿದರೆ ಮಕ್ಕಳಂತೆ ಹರ್ಷಿಸುತ್ತಿದ್ದ ರಕ್ಷಿತಾ ಪ್ರೇಮ್ ಅವರು. ಹಾಗಾಗಿ ಪ್ರೇಕ್ಷಕರಿಗೆ ಅವರ ಮೇಲೆ ಅಮ್ಮನಂತೆ ಪ್ರೀತಿ ಹುಟ್ಟಿತು. ಅವರು ನೀಡಿದ ಪ್ರತಿ ನಗು, ಪ್ರತಿ ಮಾತು ಇವತ್ತಿಗೂ ಸಾವಿರಾರು ಅಭಿಮಾನಿಗಳ ಹೃದಯದಲ್ಲಿ ಗಾಢವಾಗಿ ಅಚ್ಚುಮೆಚ್ಚಾಗಿದೆ. ಕಳೆದ 9 ವರ್ಷಗಳಲ್ಲಿ ರಕ್ಷಿತಾ ಪ್ರೇಮ್ ಅವರು ಜಿ ಕನ್ನಡದ ಹಲವಾರು ಸೂಪರ್ ಹಿಟ್ ಶೋಗಳಲ್ಲಿ ಭಾಗಿಯಾಗಿದ್ದರು. ಕಾಮಿಡಿ ಕಿಲಾಡಿಗಳು ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ಶೋಗಳ ಯಶಸ್ಸಿನ ಹಿಂದೆ ನೂರಾರು ಪ್ರತಿಭಾವಂತರ ಶ್ರಮ ಇದ್ದರೂ ಆ ಶ್ರಮಕ್ಕೆ ಪ್ರೋತ್ಸಾಹ ನೀಡುವವರು ರಕ್ಷಿತಾ ಪ್ರೇಮ್ ಅವರು. ಸ್ಪರ್ಧಿಗಳನ್ನು ಕೇವಲ ತೀರ್ಪುಗಾರರ ದೃಷ್ಟಿಯಿಂದ ನೋಡಲಿಲ್ಲ, ಹಾಗೆ ಅವರ ಪ್ರಯತ್ನ, ಅವರ ಕನಸು, ಅವರ ತಳಮಳ ಎಲ್ಲವನ್ನು ಮನಸಾರೆ ಅರ್ಥ ಮಾಡಿಕೊಂಡವರು ರಕ್ಷಿತಾ ಪ್ರೇಮ್ ಅವರು. ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಅವರು ಬರೆದಿದ್ದು ಹೀಗೆ: ಕಳೆದ 9 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದ ಚಾನೆಲ್ನಲ್ಲಿ ಈಗಿಲ್ಲ. ಜೀವನದಲ್ಲಿ ಬದಲಾವಣೆ ಬೇಕು. ನನ್ನ ಕಂಫರ್ಟ್ ಝೋನ್ನಿಂದ ಹೊರಬರಬೇಕು. ಹೊಸದನ್ನಾದರೂ ಟ್ರೈ ಮಾಡಬೇಕು. ಹಾಗೆ ವೀಕ್ಷಕರು ತೋರಿದ ಪ್ರೀತಿಗೆ ಚಿರಋಣಿ. ನಾನು ವಾಪಸ್ ಬಂದಾಗ ಅದೇ ಪ್ರೀತಿ ತೋರಿಸ್ತೀರಾ ಎಂಬ ಭರವಸೆ ಇದೆ. ಧನ್ಯವಾದಗಳು. ಇದು ಓದಿದ ಬಳಿಕ ಪ್ರೇಕ್ಷಕರು ನಿಶಬ್ದವಾಗಿ ಬಿಟ್ಟರು. ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ, ಅಷ್ಟು ವರ್ಷಗಳ ಸಂಬಂಧದ ನಂತರ ರಕ್ಷಿತಾ ಪ್ರೇಮ್ ಅವರು ಗುಡ್ ಬೈ ಹೇಳುತ್ತಾರೆ ಎಂದು ಬದಲಾವಣೆ ಬೇಕು ಅಷ್ಟು ಅವರು ಹೇಳಿದ್ದಾರೆ. ಆದರೆ ಅದರ ಹಿಂದೆ ಎಷ್ಟು ಆಳದ ಯೋಚನೆ ಇರಬಹುದು ಗೊತ್ತೇ? ಒಬ್ಬ ಕಲಾವಿದರಾಗಿ, ಒಬ್ಬ ತಾಯಿಯಾಗಿ ತಮ್ಮ ಜೀವನದಲ್ಲಿ ಹೊಸ ದಾರಿ ಹುಡುಕಲು ಅವರು ಮುಂದಾಗಿದ್ದಾರೆ. 9 ವರ್ಷ ಒಂದೇ ಶೋ ಮಾಡೋದಂದ್ರೆ ಅದು ಕೇವಲ ಕೆಲಸ ಅಲ್ಲ, ಅದು ಒಂದು ಕುಟುಂಬವಾಗಿರುತ್ತದೆ. ಆ ಕುಟುಂಬವನ್ನು ಬಿಟ್ಟು ಹೊಸ ಮಾರ್ಗ ಹಿಡಿಯೋದಕ್ಕೆ ಬೇಕಾದ ಧೈರ್ಯ ಎಲ್ಲರಲ್ಲೂ ಇರೋದಿಲ್ಲ. ಆದ್ರೆ ರಕ್ಷಿತಾ ಪ್ರೇಮ್ ಅವರ ಆ ಧೈರ್ಯ ತೋರಿಸಿದ್ದಾರೆ. ಅದು ಅವರ ನೈಜ ಶಕ್ತಿ. ಜಿ ಕನ್ನಡ ವಾಹಿನಿಯ ಶೋಗಳಲ್ಲಿ ಪ್ರತಿಕ್ಷಣ ಕಾಮಿಡಿ ಕಿಲಾಡಿಗಳ ವೇದಿಕೆಯಲ್ಲಿ ನಗುಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಣ್ಣೀರು ತುಂಬಿದ ಕ್ಷಣಗಳು, ಇವನ್ನೆಲ್ಲ ರಕ್ಷಿತಾ ಪ್ರೇಮ್ ಅವರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ನೀಡಿದ ಪ್ರೀತಿ, ಪ್ರೋತ್ಸಾಹ, ಯು ಕ್ಯಾನ್ ಡೂ ಇಟ್ ಮೈ ಚೈಲ್ಡ್ ಎಂದು ಮಕ್ಕಳಿಗೆ ಹೇಳಿದ ಶಬ್ದಗಳು ಇನ್ನೂ ಪ್ರೇಕ್ಷಕರ ಕಿವಿಯಲ್ಲಿ ಮೊಳಗುತ್ತಿವೆ. ಅವರು ಕೇವಲ ಜಡ್ಜ್ ಅಲ್ಲ, ಒಬ್ಬ ಮೆಂಟರ್, ಒಬ್ಬ ಸ್ನೇಹಿತೆ, ಒಬ್ಬ ಆತ್ಮೀಯ ಅಕ್ಕ. ಹಾಗೆ ಕಾಮಿಡಿ ಕಿಲಾಡಿಗಳ ಹೊಸ ಸೀಸನ್ ನಲ್ಲಿ ಈಗ ತಾರಾ ಅವರು, ಜಗ್ಗೇಶ್ ಅವರು ಮತ್ತು ಯೋಗರಾಜ್ ಭಟ್ ಅವರು ತೀರ್ಪುಗಾರರು. ಹೌದು, ಇದು ಹೊಸ ಫಲಕ. ಆದ್ರೆ ಪ್ರೇಕ್ಷಕರು ಹೇಳ್ತಿದ್ದಾರೆ, ಅವರ ಸ್ಥಾನ ಯಾರು ತುಂಬಲಾರದು. ಅವರು ನೀಡಿದ ಉತ್ಸಾಹ, ಪ್ರೀತಿ, ಸಮಾನತೆ ಇವು ಅವರ ಸಿಗ್ನೇಚರ್. ಹಾಗಾದ್ರೆ ಈಗ ರಕ್ಷಿತಾ ಅವರ ಹೊಸ ಪ್ರಾಜೆಕ್ಟ್ಗಳಿಗೆ ಸಿದ್ಧರಾಗಿದ್ದಾರಾ? ನಿರ್ಮಾಪಕಿಯಾಗಿಯೂ ನಿರ್ದೇಶಕಿಯಾಗಿಯೂ ತಮ್ಮ ಪ್ರತಿಭೆಯನ್ನು ಹೊಸ ದಾರಿಯಲ್ಲಿ ತೋರಿಸಲು ಮುಂದಾಗಿದ್ದಾರಾ? ಇದಕ್ಕೆ ಮುಖ್ಯ ಅವರು ಹೇಳಿದ ಮಾತು, ನಾನು ವಾಪಸ್ ಬಂದಾಗ ಅದೇ ಪ್ರೀತಿ ತೋರಿಸ್ತೀರಾ ಎಂದು ನಂಬಿದ್ದೇನೆ. ಜಿ ಕನ್ನಡ ವೇದಿಕೆಯಿಂದ ರಕ್ಷಿತಾ ಪ್ರೇಮ್ ಅವರು ಹೊರಬಂದರು. ಅವರು ಕೊಟ್ಟ ನೆನಪುಗಳು ಎಂದಿಗೂ ಅಳಿಸಲಾರದು. ನಗು, ಪ್ರೀತಿ, ಉತ್ಸಾಹ ಇವುಗಳ ರೂಪದಲ್ಲಿ ಅವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ. ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ನಿಮ್ಮ ಪಯಣ ನಮಗೆ ಪ್ರೇರಣೆ, ನಿಮ್ಮ ನಗು ನಮ್ಮೆಲ್ಲರ ಪ್ರೀತಿಯ ಚಿಹ್ನೆ. ಹಾಗಾದ್ರೆ ವೀಕ್ಷಕರೇ, ರಕ್ಷಿತಾ ಪ್ರೇಮ್ ಅವರ ಈ ನಿರ್ಧಾರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.